ಜೀವವಿಲ್ಲದ ನಡೆದಾಡುವ ಆನೆ ಊಟ ಬಿಟ್ಟು ಮತ್ತೆಲ್ಲ ಮಾಡುತ್ತೆ. ನೋಡುಗರಿಗೆ ವಿಸ್ಮಯವೋ ವಿಸ್ಮಯ. ತುಮಕೂರು. ಪ್ರಿಯ ವೀಕ್ಷಕರೇ, ಇಲ್ಲೊಂದು ಇಂಟ್ರೆಸ್ಟಿಂಗ್ ಸುದ್ದಿ ಇದೆ ನೋಡಿ. ಏನಪ್ಪ ಅಂದರೆ, ನಾವೆಲ್ಲ ಸಾಮಾನ್ಯವಾಗಿ ಏನನ್ನು ಕಾಣಿಕೆ ರೂಪದಲ್ಲಿ ಕೊಡ್ತೇವೆ? ಒಡವೆ ದಾನ ಮಾಡ್ತೇವೆ, ಹಣ ಕೊಡ್ತೇವೆ, ದವಸ ಧಾನ್ಯ ನೀಡ್ತೇವೆ, ಹಸು ಕುರಿ ಮೇಕೆಯನ್ನು ಕೊಡ್ತೇವೆ, ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಪ್ರಾಣಿಗಳ ಬಲಿಯನ್ನು ಕೊಡ್ತೇವೆ. ಆದರೆ ಇಲ್ಲೊಬ್ಬ ಭಕ್ತ ಆನೆಯನ್ನೇ ದಾನ ಮಾಡಿದ್ದಾರೆ. ಆನೆ ದಾನ ಮಾಡೋಕ್ಕಾಗ್ತದಾ? ಒಂದು ವೇಳೆ ಮಾಡಬೇಕು ಅಂದರೆ ಎಷ್ಟೊಂದು ಪ್ರೊಸೀಜರ್ ಇದೆ, ಹೇಗೆ ಸಾಧ್ಯ ಎಂಬ ಪ್ರಶ್ನೆ ನಮ್ಮಲ್ಲಿ ಮೂಡದಿರದು. ಪ್ರಶ್ನೆ ಮೂಡಿಯೇ ಮೂಡ್ತದೆ. ನಾವಿಲ್ಲಿ ಹೇಳೋಕೆ ಹೊರಟಿರೋದು ಕೃತಕ ಆನೆ ಬಗ್ಗೆ. ಏನಪ್ಪ ಕೃತಕ ಆನೆನ ಅನ್ನಬಹುದು, ಆದರೂ ಇದು ಸತ್ಯ. ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಸುಪ್ರಸಿದ್ಧ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ ಈ ಒಂದು ಕೃತಕ ಆನೆಯನ್ನು ಭಕ್ತನೊಬ್ಬ ದಾನವಾಗಿ ಕೊಟ್ಟಿದ್ದಾರೆ. ಆಶ್ಚರ್ಯ ಅಲ್ವಾ? ಏನು ಮಾಡೋಕ್ಕಾಗಲ್ಲ. ಒರಿಜಿನಲ್ ಆನೆ ಕೊಡಬೇಕು ಅಂದರೆ ಕಾನೂನಿನಲ್ಲಿ ಅನೇಕ ತೊಡಕುಗಳಿವೆ, ಜೊತೆಗೆ ಕೊಳ್ಳುವುದಕ್ಕೆ ಕಾಸ್ಟ್ಲಿ ಕೂಡ. ಅದಕ್ಕಾಗಿಯೇ ದೇಶದಲ್ಲೇ ಮೊಟ್ಟ ಮೊದಲ ಕೃತಕ ಆನೆ ತಯಾರಿಸಿ ದೇವರಿಗೆ ಕಾಣಿಕೆ ರೂಪದಲ್ಲಿ ಕೊಟ್ಟಿದ್ದಾರೆ. ಈ ಕೃತಕ ಆನೆ ಒರಿಜಿನಲ್ ರೀತಿ ನಡೆಯುತ್ತೆ, ಜನರಿಗೆ ಆಶೀರ್ವಾದ ಮಾಡುತ್ತೆ. ಥೇಟ್ ಒರಿಜಿನಲ್ ಆನೆ ಥರನೇ, ಆದರೆ ಇದಕ್ಕೆ ಜೀವ ಒಂದಿಲ್ಲ ನೋಡ್ರಿ. ಏನೇ ಆಗಲಿ ಜನರು ಒಂಥರ ಡಿಫ್ರೆಂಟ್ ಬಿಡ್ರಿ. ಕಾಣಿಕೆ ಕೊಟ್ಟ ಆನೆ ಬಗ್ಗೆ ಒಂದೆರಡು ಮಾತಾಡ್ತಾರೆ ನೋಡ್ರಿ. ಯಡಿಯೂರು ಸಿದ್ಧಲಿಂಗೇಶ್ವರ ಸುಕ್ಷೇತ್ರದಲ್ಲಿ ಈ ಮುಂಚೆ ಗಂಗಾ ಅಂತಕ್ಕಂಥ ಆನೆ ಇತ್ತು. ಆನೆಯನ್ನು ಸ್ವಾಮಿಯ ಕ್ಷೇತ್ರದಲ್ಲಿ ಎಲ್ಲ ಕಾರ್ಯಕ್ರಮಕ್ಕೆ ಬಳಸ್ಕೊಳ್ತಾಯಿದ್ರು. ಉತ್ಸವದಲ್ಲಿ, ರಥೋತ್ಸವದಲ್ಲಿ, ದೀಪೋತ್ಸವದಲ್ಲಿ, ಆರತಿ ಎಲ್ಲ ವಿಚಾರಗಳಲ್ಲಿ ಬಳಸ್ಕೊಳ್ತಾಯಿದ್ರು. ಅದು ಅನಾರೋಗ್ಯದಿಂದ ಅದು ಹೋಗಿದೆ. ಈಗ ಮತ್ತೊಂದು ಆನೆ, ಅದರ ಪರ್ಯಾಯವಾಗಿ ಒಂದು ಆನೆ ಬಂದಿದೆ, ರೋಬೋಟ್ ಆನೆ ಅಂತ. ಇದು ಆರ್ಟಿಫಿಷಿಯಲ್ ಆನೆ, ಕೃತಕ ಆನೆ. ಇದು ಒರಿಜಿನಲ್ ಆನೆಗೂ ಇದಕ್ಕೂ ಮನುಷ್ಯನ ಬುದ್ಧಿವಂತ, ಭಾಳ ಬುದ್ಧಿವಂತ ಮನುಷ್ಯ, ದೇವ್ರಿಗಿಂತ ಸೂಕ್ಷ್ಮ ಮನುಷ್ಯನದು ಬುದ್ಧಿ. ಯಾಕೆಂದರೆ ನೀವೆಲ್ಲ ಹಾರಗಳು ನೋಡ್ತೀರಿ ಹೊರಗಡೆ ಮಾರ್ಕೆಟಲ್ಲಿ, ಸಂಪಿಗೆ ಹೂವು, ಚೆಂಡಿ ಹೂವು, ಸೇವಂತಿಗೆ ಹೂವು ಎಲ್ಲ ಹೂಗಳು ಇರ್ತವೆ. ಅವು ಪೂಜೆಗೆ ಯೋಗ್ಯ ಅಲ್ಲ. ಅವೇನು ಸ್ಮೆಲ್ ಇರೋದಿಲ್ಲ, ನೋಡೋಕ್ಕೆ ಒರಿಜಿನಲ್ ಹೂವನ್ನು ಮೀರಿಸುವಂಥದ್ದು. ಈ ಆನೆ ಮೊದಲಿತ್ತು ಆನೆ ಅದೇ ಥರ ಇದೆ, ಒರಿಜಿನಲ್ ಆನೆ ಅಲ್ಲ ಇದು. ಇದು ಇಂಥದಂಥ ರೋಬೋಟ್ ಆನೆ ಅಂತಾರೆ ಇದಕ್ಕೆ, ಕೃತಕವಾದ ಆನೆ ಇದು. ಸಮಾಧಾನಕ್ಕೋಸ್ಕರವಾಗಿ ಬಂದಂಥ ಯಾತ್ರಾರ್ಥಿಗಳಿಗೆ ಇಲ್ಲ ಆನೆ ಇತ್ತು ಅನ್ನೋದಕ್ಕೆ ದ್ಯೋತಕವಾಗಿ ಕೆಲ ಭಕ್ತರು ಆನೆಯನ್ನು ಕುಡಿಗೆ ಕೊಟ್ಟಿದ್ದಾರೆ. ಅದು ಸಮಾಧಾನ ಅಷ್ಟೇ. ಮಕ್ಕಳಿಗೆ ಬಂದಾಗ, ಕ್ಷೇತ್ರಕ್ಕೆ ಬಂದಾಗ ಮಕ್ಕಳು ಆನೆ ಇತ್ತು ಅಂತ ಹೇಳ್ತಾರಲ್ಲ, ಅವ್ರು ನೋಡಲಿಕ್ಕೆ ಒಂದು ಆನೆ ಅಂತ ಮಾಡಿಕೊಟ್ಟಿದ್ದಾರೆ. ತುಂಬ ಸಂತೋಷ. ಈ ವಿಚಾರದಲ್ಲಿ ಬಹುಶಃ ದೇವಾಲಯಗಳಲ್ಲಿ, ಮಠಗಳಲ್ಲಿ, ಮಂದಿರಗಳಲ್ಲಿ, ಎಲ್ಲ ಪ್ರಾಚೀನ ಮಠ ಮಂದಿರಗಳಲ್ಲಿ ಆನೆ ಇರ್ತಿತ್ತು. ಅದನ್ನು ಬಳಸ್ಕೊಳ್ತಾಯಿದ್ರು. ದೇವಸ್ಥಾನಗಳು, ಮಠಗಳು ಬಳಸ್ಕೊಳ್ತಾಯಿದ್ರು. ಅದೊಂದು ದ್ಯೋತಕ ಅಂದರೆ ಒಂದು ಸಂತೋಷ ದ್ಯೋತಕ. ಅದು ಒಂದು ರಾಜ ದರ್ಬಾರದ ಒಂದು ಸಂಕೇತ ಅದು. ಇವತ್ತು ಎಷ್ಟೋ ದೇವಸ್ಥಾನಗಳು ಆನೆಗಳಿವೆ, ಮಠಗಳಲ್ಲಿವೆ, ದೇವಸ್ಥಾನಗಳಲ್ಲಿವೆ. ಅದನ್ನು ಬಳಸ್ಕೊಳ್ತಾರೆ. ಗಜ ಆನೆಯನ್ನು ಬಳಸ್ಕೊಳ್ತಿದ್ದಾರೆ. ಇವತ್ತು ಯಡಿಯೂರಿಗೆ ಕೃತಕವಾಗಿ ನಿರಂಜನ ಅಂತ ನಾವು ಹೆಸರಿಟ್ಟಿದ್ದಾರೆ. ಇದಕ್ಕೆ ನೂತನವಾಗಿ ನಿರಂಜನ ಅಂತ ನಾಮಕರಣ ಮಾಡಿದ್ದಾರೆ ಅಂತ ವಿಷಯ ಗೊತ್ತಾಯಿತು. ಮೊದಲು ಗಂಗೆ ಇತ್ತು, ಈಗ ನಿರಂಜನ ಆಗಿದೆ. ತುಂಬ ಸಂತೋಷ. ಬಂದಂಥ ಯಾತ್ರಾರ್ಥಿಗಳಿಗೆ, ಅದರಲ್ಲಿ ವಿಶೇಷವಾಗಿ ಮಕ್ಕಳಿಗೆ ಭಾಳ ಸಂತೋಷವಾಗಿ ಕಾಲ ಕಳೀತಾರೆ, ನೋಡಿ ಸಂತೋಷ ಪಡ್ತಾರೆ ಅಂತಕ್ಕಂಥ ಭಾವಿಸ್ಕೊಂಡು ಈ ಕೊಟ್ಟಿರೋ ಏನು ಕೊಡುಗೆ ಕೊಟ್ಟಿದ್ದು ಅವರಿಗೆ ಸಿದ್ಧಲಿಂಗೇಶ್ವರರು ಆಯುಷ್ಯ, ಆರೋಗ್ಯ, ಭಾಗ್ಯ, ಸುಖ ಸಂಪತ್ತು ಕೊಡಲಿ ಅಂತ ಹಾರೈಸ್ತಿದ್ದೀವಿ. ಶಿವಂ ಭೂಯಾತ್. ಓಂ ಶಾಂತಿ ಶಾಂತಿ ಶಾಂತಿ.